ಎಲ್ಲ ಉಪಾಸಕರಿಗೂ ಚಕ್ಕಪ್ಪವತ್ತನ ದಿನದ ಶುಭ ಹಾರೈಕೆಗಳು. ಈಗಾಗಲೇ ಪೂಜ್ಯ ಬಂತೇಜಿಯವರು ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ಧಮ್ಮಚಕ್ಕಪ್ಪವತ್ತನ ಸುತ್ತ ಮತ್ತು ಈ ದಿನದ ವಿಶೇಷತೆಯನ್ನ ಬಹಳ ಸರಳವಾಗಿ ಮತ್ತು ಎಷ್ಟಾಗುತ್ತೆ ಅಷ್ಟು ಮಾತ್ರ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಬಂತೇಜಿಯವರು ತುಂಬಾ ಹೆಚ್ಚು ತಿಳಿಸಿದ್ದಾರೆ. ಈಗ ಮತ್ತೆ ಮತ್ತೆ ಅದನ್ನೇ ಹೇಳೋದು ಬೇಡ ಅಂತ ಅನ್ಕೊಳ್ತೀನಿ. ಮೊದಲನೇದಾಗಿ ಧಮ್ಮಚಕ್ಕಪ್ಪವತ್ತನ ಸುತ್ತದ ಬಗ್ಗೆ ತ್ರಿಪೀಠಕ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರುವ ಹಾಗೆ ಮೂಲ, ಅಟ್ಟಕಥ, ಟೀಕಾ, ಅನುಟೀಕಾ, ಅನ್ಯ ಅಂತೇಳಿ 5 ಭಾಗಗಳಿದೆ. ಈ 5 ಭಾಗಗಳಲ್ಲೂ ಧಮ್ಮಚಕ್ಕಪ್ಪವತ್ತನ ಸುತ್ತದ ಬಗ್ಗೆ ಸಾಕಷ್ಟು ವಿವರಣೆನ ಕೊಟ್ಟಿದ್ದಾರೆ. ಕೆಲವು ಗ್ರಂಥಗಳಲ್ಲಿ ನೇರವಾಗಿ ಉತ್ತರ ಹೇಳಿರುವ ಧಮ್ಮಚಕ್ಕಪ್ಪವತ್ತನದ ಬಗ್ಗೆ ಹೇಳಿದ್ರೆ, ಕೆಲವು ಉಲ್ಲೇಖಗಳು ಎಲ್ಲಿ ನಡೆಯಿತು, ಯಾಕಾಗಿ ನಡೆದಿದೆ, ಆ ಜಾಗದಲ್ಲೇ ಯಾಕೆ ನಡೆಯಿತು, ಅವರಿಗೆ ಜ್ಞಾನೋದಯ ಆದ ನಂತರ ಮತ್ತು ಧಮ್ಮಚಕ್ಕಪ್ಪವತ್ತನವನ್ನ ಉಪದೇಶ ಮಾಡಿದ ನಂತರ ಏನೆಲ್ಲ ಬದಲಾವಣೆಗಳಾಯಿತು, ಏನೇನು ಪರಿಣಾಮಗಳಾಯಿತು, ಅದೆಲ್ಲ ಬಹಳ ಮುಖ್ಯವಾಗಿರುವಂಥದ್ದು. ಮೊದಲನೇದಾಗಿ, ಯಾಕೆ ಭಗವಾನ್ ಬುದ್ಧರು ಇಸಿಪಠಾಣದ ಸಾರನಾಥ ನಗರದ ಇಸಿಪಠಾಣ ಅನ್ನುವ ಭಾಗದ ಮಿಗದಾಯ ಜಾಗವನ್ನೇ ಆಯ್ಕೆ ಮಾಡಿಕೊಂಡ್ರು? ಭಗವಾನ್ ಬುದ್ಧರು ಉಪದೇಶ ಮಾಡೋದು ಸಾರನಾಥ ಅನ್ನೋ ಊರು, ಇಸಿ ಪಟ್ಟಣ. ಇಸಿ ಅಂದ್ರೆ ಪಾಲಿನಲ್ಲಿ ಕನ್ನಡದ ಅರ್ಥ ಋಷಿ ಅಂತೇಳಿ, ಋಷಿ ಪಟ್ಟಣ ಅಂತೇಳಿ. ಆ ಕಾಲದಲ್ಲಿ ಸನ್ಯಾಸಿಗಳು ವಾಸ ಮಾಡ್ತಿದ್ದಂತ ಒಂದು ಭಾಗ. ಅಲ್ಲಿ ಮಿಗದಾಯ ಮೃಗವನ ಇದ್ದಂಥದ್ದು, ಮೃಗಾಲಯ ಇತ್ತು. ಅಲ್ಲಿ ಎಲ್ಲಾ ರೀತಿಯ ಪ್ರಾಣಿಗಳಿತ್ತು. ಒಂದು ಕಾರಣ ಏನು ಅಂತಂದ್ರೆ, ಭಗವಾನ್ ಬುದ್ಧರನ್ನ ಬಿಟ್ಟು ಹೋದಂತ 5 ಜನ ಸ್ನೇಹಿತರು ನಂತರ ಪಂಚವರ್ಗೀಯ ಭಿಕ್ಕುಗಳು ಅಂತ ಹೇಳಿ ಅವರು ಹೆಸರನ್ನ ಪಡೆದಿದ್ದಾರೆ. ಅವರು ಅಲ್ಲಿ ಉಳ್ಕೊಂಡಿದ್ದಂತ ಒಂದು ಕಾರಣ. ಯಾಕೆ ಸಾರನಾಥದಲ್ಲೇ ಭಗವಾನ್ ಬುದ್ಧರು, ಸಿದ್ಧಾರ್ಥ ಗೌತಮರು ಹೋಗಿ ಬುದ್ಧರು ಯಾಕೆ ಅಲ್ಲಿ ಇರ್ತಾರೆ? ಯಾಕೆ ಸಾರನಾಥವನ್ನೇ ಆಯ್ಕೆ ಮಾಡ್ಕೊಂಡಿದ್ದ ಕಾರಣ ಆದ್ರೂ ಏನು? ನೀವು ಸಾರನಾಥ ಎಲ್ಲ ನೋಡಿದೀರ ಅನ್ಕೊಳ್ತೀನಿ, ಹೆಚ್ಚಿನ ಜನರು ಎಲ್ಲ ನೋಡಿರ್ತೀರಲ್ಲ. ಸಾರನಾಥ ಭಗವಾನ್ ಬುದ್ಧರ ಮೊಟ್ಟ ಮೊದಲನೆಯ ಉಪದೇಶ ಮಾಡಿದಂತ ಜಾಗ. ಅಲ್ಲಿ ಹಿಂದೆ ಬುದ್ಧರುಗಳನ್ನ ತಗೊಂಡೋದ್ರೆ ಕಕುಸಂದ ಬುದ್ಧ ಅನ್ನುವರು ಸಾರನಾಥದಲ್ಲೇ ಉಪದೇಶ ಮಾಡಿರ್ತಾರೆ. ಅಂದ್ರೆ ಒಬ್ಬೊಬ್ಬರು ಬುದ್ಧರಿಗೂ 1 ಕೋಟಿ ವರ್ಷಗಳ ವ್ಯತ್ಯಾಸ. ಕಕುಸಂದ ಬುದ್ಧರು ಸಾರನಾಥದಲ್ಲೇ ಉಪದೇಶ ಮಾಡಿರ್ತಾರೆ. ಕೋನಗಮನ ಬುದ್ಧರು ಸಾರನಾಥದಲ್ಲೇ ಉಪದೇಶ ಮಾಡಿರ್ತಾರೆ. ಕස්සಪ ಬುದ್ಧರು ಕೂಡ ಅದೇ ಸಾರನಾಥದಲ್ಲಿ ಉಪದೇಶ ಮಾಡಿರ್ತಾರೆ. ಸಿದ್ಧಾರ್ಥ ಗೌತಮ ಬುದ್ಧರು ಕೂಡ ಅದೇ ಜಾಗದಲ್ಲಿ ಉಪದೇಶ ಮಾಡ್ತಾರೆ. ಬಹಳ ಮಹತ್ವವಾದಂತ ಜಾಗ ಅದು. ಅಲ್ಲಿ ಒಂದು ನಿಯಮ, ಪ್ರಕೃತಿ ನಿಯಮ ಏನಂತಂದ್ರೆ, ಒಬ್ರು ಬುದ್ಧರಿದ್ದಾಗ ಇನ್ನೊಬ್ರು ಬುದ್ಧರು ಇರಕ್ಕಾಗಲ್ಲ. ಸಂಬುದ್ಧರಿದ್ದಾಗ ಪಚ್ಚೇಕ ಬುದ್ಧರು ಇರಕ್ಕಾಗಲ್ಲ. ಸಿದ್ಧಾರ್ಥ ಗೌತಮರಿಗೆ ಜ್ಞಾನೋದಯ ಆಗೋ ವಿಷಯ ಗೊತ್ತಾಗ್ತಾ ಇದ್ದಂಗೆನೆ, ಅವರು ಬುದ್ಧರಾಗ್ತಾರೆ ಅಂತ ಗೊತ್ತಾಗ್ತಾ ಇದ್ದಂಗೆನೆ ಸಾರಂಗನಾಥ ಅನ್ನುವ ಪಚ್ಚೇಕ ಬುದ್ಧರು ಅಲ್ಲಿರ್ತಾರೆ. ಬುದ್ಧರು ಸಂಬುದ್ಧರು ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ದೇಹ ತ್ಯಾಗ ಮಾಡ್ತಾರೆ, ಮರಣ ಹೊಂದುತ್ತಾರೆ. ಆ ನಿಜವಾದ ಹೆಸರು, ಊರಿನ ಹೆಸರು ಸಾರಂಗನಾಥ ಅಂತೇಳಿ. ಮತ್ತೆ ಅದನ್ನ ಮಾತನಾಡುವಾಗ ಸಾರನಾಥ ಅಂತೇಳಿ ಸರಳವಾಗಿ ಹೇಳ್ತಾರೆ. ಆಗ್ಲೇ ಬಂತೇಜಿಯವರು ಹೇಳಿದ್ರು, 5 ಜನ ಮಾತ್ರ ಅಲ್ಲ ಇದ್ದಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ದೇವತೆಗಳಲ್ಲಿ ಸುತ್ತ ಇದ್ರು ಅಂತೇಳಿ. ಅಲ್ಲಿ ಅವರು ಕುಳಿತು ಬೋಧನೆ ಮಾಡುವಾಗ ಮನುಷ್ಯರು ಒಂದು 5 ಜನ ಪಂಚವರ್ಗೀಯ ಭಿಕ್ಕುಗಳು, ಅಸ್ಸಾಜಿ, ಬದ್ಯ, ಮಹಾನಾಮ, ಒಪ್ಪ, ಕೊಂಡಣ್ಣ ಅಂತೇಳಿ 5 ಜನ ಇರ್ತಾರೆ. ಅದಲ್ಲದೆ ಒಂದಷ್ಟು ಉಲ್ಲೇಖ 3 ಮೈಲಿ ದೂರದವರೆಗೂ ಸುತ್ತಳತೆಯಲ್ಲಿ ಇತರ ಜೀವಿಗಳು, ಬೇರೆ ಲೋಕದ ಜೀವಿಗಳು ಅಲ್ಲಿ ಇತ್ತು. ಭಗವಾನ್ ಬುದ್ಧರ ಧಮ್ಮಚಕ್ಕಪ್ಪವತ್ತನ ಸುತ್ತವನ್ನ ಕೇಳಿದ್ರು ಅಂತೇಳಿ ಇದೆ. ಪೂಜ್ಯ ಬಂತೇಜಿಯವರು ಹಾಗೆ ಹೇಳಿದಾಗೆ, ಅತ್ತ ಕಿಲಮತಾನು ಯೋಗೋ ಕಾಮ ಸುಖಾಲು ಕಾನು ಯೋಗೋ ಅಂದ್ರೆ ದೇಹ ದಂಡನೆಯನ್ನು ಮಾಡಬಾರ್ದು, ದೇಹದ ಸುಖ ಬಯಕೆಗಳನ್ನ ಅಂದ್ರೆ ಇಂದ್ರಿಯ ಸುಖ ಬಯಕೆಗಳನ್ನು ಬಯಸಬಾರ್ದು. ಇವೆರಡು ಅತಿರೇಕಗಳು. ಇವೆರಡನ್ನು ಬಿಟ್ಟು
ಮಧ್ಯಮ ಪಟಿಪಾದ, ಮಧ್ಯಮ ಮಾರ್ಗಕ್ಕೆ ಬರಬೇಕು. ಆ ಮಧ್ಯಮ ಮಾರ್ಗ ಯಾವುದು ಅಂದ್ರೆ ಅರಿಯ ಅಷ್ಟಾಂಗಿಕ ಮಾರ್ಗ, ನೋಬಲ್ 8 ಪಾತ್ ಅಂತೇಳಿ ಆಗಲೇ ಮತ್ತೆ ಹೇಳಿದರೆ ಸಮಾಧಿಟ್ಟಿ, ಸಮ ಸಂಕಲ್ಪ, ಸಮ ವಾಯಾಮ, ಸಮ ವಾಚ, ಸಮ ಜೀವ, ಸಮ ಕಮ್ಮಂತ, ಸಮಾಸತಿ, ಸಮ ಸಮಾಧಿ, ಈ 8 ಅಂಶಗಳನ್ನ ಬೆಳೆಸ್ಕೊಳ್ಬೇಕು. ಇದನ್ನ ಭಗವಾನ್ ಬುದ್ಧರು 2 ಅತಿರೇಕಗಳನ್ನ ಬಿಟ್ಟು ಮಧ್ಯಮ ಪಟಿಪಾದ, ಮಧ್ಯಮ ಮಾರ್ಗ ಅಂದ್ರೆ 8 ಮಾರ್ಗಗಳನ್ನ ಅನುಸರಿಸಬೇಕು ಅಂತೇಳಿ, ನಂತರ 4 ಅರಿಯ ಸತ್ಯಗಳು, ಆರ್ಯ ಸತ್ಯಗಳಲ್ಲ, ಅರಿಯ ಸತ್ಯಗಳನ್ನ ಹೇಳ್ತಾರೆ. ದುಃಖ ಅನ್ನೋದಿದೆ, ಅದ್ರ ಬಗ್ಗೆ ಈಗಾಗಲೇ ಹೇಳಿದರೆ, ಹುಟ್ಟು ದುಃಖ, ವಯಸ್ಸಾಗುವ ದುಃಖ, ರೋಗ ಬರುವ ದುಃಖ, ಹೀಗೆ ದುಃಖ ಇರುತ್ತೆ. ಎರಡನೆಯದು ದುಃಖಕ್ಕೆ ಕಾರಣವನ್ನ ಭಗವಾನ್ ಬುದ್ಧರು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಇಂದ್ರಿಯ ಸುಖ ಭೋಗಗಳನ್ನ ಬಯಸುವುದೇ ದುಃಖಗಳಿಗೆ ಕಾರಣ. ನಂತರ 3ನೆಯ ಸತ್ಯ ದುಃಖ ನಿರೋಧ ಸತ್ಯ, ದುಃಖದಿಂದ ದೂರ ಬಂದಂತ, ಸಂಪೂರ್ಣವಾಗಿ ನಿಬ್ಬಾನವನ್ನು ಪಡೆದಂತ ಸ್ಥಿತಿ 3ನೆಯ ಸತ್ಯ, ದುಃಖ ನಿರೋಧ ಸತ್ಯ. 4ನೇದು ದುಃಖ ನಿರೋಧ ಪಟಿಪಾದ ಮಾರ್ಗ, ಸತ್ಯ ಅಂತಂದ್ರೆ ಅದೇ ಮತ್ತೆ ಅರಿಯ ಅಷ್ಟಾಂಗಿಕ ಮಾರ್ಗನೇ ಬರುತ್ತೆ. ಅದಾದ್ಮೇಲೆ ಅವರು ಭಗವಾನ್ ಬುದ್ಧರು ಬಹಳ ದೊಡ್ಡ ಸೂಕ್ತ ಅದು, ಅವ್ರು ಹೇಳ್ತಾ ಬರ್ತಾರೆ, ಮೊದಲನೆಯ ಸತ್ಯವನ್ನ ನಾನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ನನಗೆ ಚಕ್ಷುದಪಾದಿ, ಚಕ್ಷು ಉತ್ಪತ್ತಿ ಆಯಿತು ಅಂದ್ರೆ ಗ್ರೇಟ್ ವಿಷನ್. ಅವರಿಗೆ 73 ರೀತಿಯ ಜ್ಞಾನ ಶಕ್ತಿ ಅವಾಗ ಉತ್ಪತ್ತಿ ಆಗಿರುತ್ತೆ. ಚಕ್ಷು ಉದಪಾದಿ ಅಂದ್ರೆ ಕ್ಲಿಯರ್ ವಿಷನ್, ಹಿಂದೆ ಮುಂದೆ ಎಲ್ಲವನ್ನು ನೋಡುವಂತ, ಭೂತಕಾಲ ಭವಿಷ್ಯಕಾಲ ನೋಡುವಂತ ಎಲ್ಲ ರೀತಿಯ ಅವರಿಗೆ ಚಕ್ಷು ಉದಯವಾಗಿರುತ್ತೆ. ನಂತರ ಜ್ಞಾನ ಉದಪಾದಿ, ಜ್ಞಾನ ಬಂದಿರುತ್ತೆ. ನಂತರ ಪನ್ಯ ಉದಪಾದಿ, ಪ್ರಜ್ಞೆ ಬಂದಿರುತ್ತೆ. ನಂತರ ವಿದ್ಯಾ ಉದಪಾದಿ ಅಂದ್ರೆ ವಿದ್ಯೆ ಅವರಿಗೆ ಉತ್ಪತ್ತಿ ಆಗಿರುತ್ತೆ. ಅಲೋಕ ಉದಪಾದಿ ಅಂದ್ರೆ ಬೆಳಕು ಕಾಣಿಸಿರುತ್ತೆ. ಈ 5 ಉದಪಾದಿ ಅಂದ್ರೆ ಉತ್ಪತ್ತಿ ಅಂತೇಳಿ, ಪಾಲಿನಲ್ಲಿ ಉದಪಾದಿ, ಕನ್ನಡದಲ್ಲಿ ಉತ್ಪತ್ತಿ, ಈ 5 ಉತ್ಪತ್ತಿ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅಟ್ಟಕಥದಲ್ಲಿ ಮತ್ತೆ ಟೀಕಾ ಗ್ರಂಥಗಳಲ್ಲಿ ಬಂದಿರುವ ಹಾಗೆ ಉಲ್ಲೇಖ ಹೇಗಿದೆ ಅಂತಂದ್ರೆ, ಇದರಲ್ಲೂ ತುಂಬಾ ಡೀಟೇಲ್ ನಲ್ಲಿ ಬುದ್ಧರು ಹೇಳ್ಕೊಂಡಿದ್ದಾರೆ ಅದನ್ನ. ಅವ್ರಿಗೆ ಜ್ಞಾನೋದಯ ಆದ್ಮೇಲೆ ಯಾವ ರೀತಿ ಬೆಳಕು ಬಂತು ಅಂದ್ರೆ, ಬಹುಶಃ ನಮ್ಮೆಲ್ಲರ ಊಹೆಗೆ, ಕಲ್ಪನೆಗೂ ನಿಲುಕಲಾರದೆ ಇರುವಂತ ಬೆಳಕದು. ಅವರ ಜ್ಞಾನೋದಯದ ಬೆಳಕು ಯಾವ ರೀತಿ ಬೆಳಕು ಬರುತ್ತೆ ಅಂತಂದ್ರೆ, ಆ ಜ್ಞಾನದ ಬೆಳಕು ಇಡೀ ಜಗತ್ತಿನಲ್ಲಿ ಆ ಬೆಳಕು ಯಾವ ರೀತಿ ಪಸರಿಸುತ್ತೆ ಅಂತ ಹೇಳಿದ್ರೆ, ಕೋಟ್ಯಾಂತರ ಕಿಲೋಮೀಟರ್ ಅಥವಾ ಇನ್ನೇನ್ ಹೇಳ್ತೀರಾ, ಲೈಟ್ ಇಯರ್ಸ್ ಅಂತ ಕರೀತಾರೆ, ತುಂಬಾ ದೂರದಲ್ಲಿರುವಂತ ಜೀವಿಗಳು. ಈಗ ಬೆಳಕಿರೋ ಕಾರಣಕ್ಕಾಗಿ ನಾವು ಯಾರ್ಯಾರು ಕೂತಿದೀವಿ ಅಂತ ನಾವು ಗುರುತಿಸ್ತಾ ಇದೀವಿ, ಹೌದಲ್ವಾ? ಎಂದೆಂದು ಬೆಳಕನ್ನೇ ನಾವು ನೋಡದೆ ಹೋದ್ರೆ ನಾವು ಯಾರ್ಯಾರು ಅಂತ ಕಂಡುಹಿಡಿಯಕ್ಕಾಗುತ್ತಾ? ನಾವು ಬೆಳಕು ನೋಡಿರೋದ್ರಿಂದನೇ, ಬೆಳಕಿನಿಂದ ನಾವೆಲ್ಲರೂ ಗುರುತಿಸ್ತಾ ಇದೀವಿ. ನಮ್ಮ ಜೀವನದಲ್ಲಿ ಎಂದೆಂದಿಗೂ ಬೆಳಕನ್ನೇ ನೋಡದೆ ಹೋದ್ರೆ ನಾವು ಹೇಗಿರ್ತೀವಿ? ಆ ರೀತಿ ಎಷ್ಟೋ ಕೋಟ್ಯಾಂತರ ಮೈಲಿ ದೂರದಲ್ಲಿರುವಂತ ಜೀವಿಗಳಿಗೆ ತಮ್ಮ ಅಸ್ತಿತ್ವ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರು ಹುಟ್ಟಿರೋದು ಗೊತ್ತಿರಲ್ಲ ಆ ಜೀವಿಗಳಿಗೆ. ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದ ಮೇಲೆ ಬಂದಂತ ಬೆಳಕು ಯಾವ ಮಟ್ಟಕ್ಕಿತ್ತು ಅಂತಂದ್ರೆ, ಕೋಟ್ಯಾಂತರ ಮೈಲಿ ದೂರದಲ್ಲಿರುವ ಜೀವಿಗಳ ಮೈ ಮೇಲೆ ಬೆಳಕು ಬೀಳ್ತದೆ. ಬೆಳಕು ಬಿದ್ದಾದ್ಮೇಲೆ ಆ ಜೀವಿಗಳು ನೋಡ್ಕೊಳ್ತಾರಂತೆ, ಹೌದು ನಾನು ಒಬ್ನೇ ಅಲ್ಲ, ನನ್ನ ಪಕ್ಕದಲ್ಲಿ ಇನ್ನೊಬ್ರಿದ್ದಾರೆ, ಬೇರೆ ಬೇರೆ ಜೀವಿಗಳಿದಾವೆ ಅಂತೇಳಿ ಆವಾಗ ಗೊತ್ತಾಗುತ್ತಾರೆ. ಆದ್ರೆ ಆ ಜೀವಿಗಳಿಗೆ ಕಣ್ಣಿರುತ್ತೆ, ಆದ್ರೆ ಬೆಳಕಿರೋದಿಲ್ಲ. ಭಗವಾನ್ ಬುದ್ಧರ ಜ್ಞಾನೋದಯ ಆದಂತ ಬೆಳಕಿನಿಂದ ಬಂದಂತ ಆ ಬೆಳಕಿನಲ್ಲಿ ಬೇರೆ ಬೇರೆ ಜೀವಿಗಳು ಇತರ ಜೀವಿಗಳನ್ನ ನೋಡಿದ್ರು ಅಂದ್ರೆ, ಅದರಲ್ಲಿ ಧಮ್ಮಚಕ್ಕಪವರ್ತನ ಸುತ್ತದಲ್ಲಿ ಬರುತ್ತೆ ಅಟ್ಟಕಥದಲ್ಲಿ. ಅಷ್ಟು ಪ್ರಖರವಾದ ಬೆಳಕು ಅವ್ರ ಜ್ಞಾನೋದಯ ಆದಂತ ಸಂದರ್ಭದಲ್ಲಿ ಬರುತ್ತೆ. ಅದಕ್ಕೆ ಅವ್ರು ಹೇಳೋದು ಕೊನೆಯದಾಗಿ ಅಲೋಕೋ ಉದಪಾದಿ. ಅಲೋಕ ಅಂತಂದ್ರೆ ಬೆಳಕು, ಬೆಳಕಿಗೆ ಉತ್ಪತ್ತಿ ಆಯ್ತು. ಇದನ್ನ ಹೇಳಿದ್ಮೇಲೆ ನಂತರ ಮುಂದುವರ್ಸ ಬಹಳ ದೊಡ್ಡದಿದೆ ಅದು, ಒಂದು ಸಂದರ್ಭದಲ್ಲಿ ಹೇಳಕ್ಕಾಗಲ್ಲ, ಬಹಳ ದೊಡ್ಡದಿದೆ. ಅದಾದ್ಮೇಲೆ ಇವರಿಗೆ ಜ್ಞಾನೋದಯ ಆದ್ಮೇಲೆ ಬ್ರಹ್ಮ ದೇವತಾ, ಭೂಮಿ ಮೇಲೆ ಇರೋ ದೇವತೆಗಳು ಅನ್ಕೊಳ್ತಾರೆ. ಮತ್ತೆ ಹೇಳಿದ್ರಾಗ್ಲಿ, ಬ್ರಹ್ಮ ದೇವತೆಗಳಾಗ್ಲಿ, ಮಾರ ದೇವತೆಗಳಾಗ್ಲಿ, ಯಾವುದೇ ದೇವತೆಗಳಾಗ್ಲಿ, ಸಮಣ ಬ್ರಾಹ್ಮಣರಾಗಲಿ, ಮನುಷ್ಯರಾಗಲಿ,
ಯಾರೂ ಕೂಡ ಈ ರೀತಿ ಜ್ಞಾನೋದಯ ಪಡೆದು ಗುರುಗಳಾಗೋಕ್ ಸಾಧ್ಯ ಇಲ್ಲ ಅಂತೇಳಿ ಬ್ರಹ್ಮ ದೇವತೆಗಳು ಉದ್ಗಾರ ಮಾಡ್ತಾರೆ. ನಂತರ ತಾವತಿಂಸ ಲೋಕದ ದೇವತೆಗಳು ಅದೇ ಮಾತು ಹೇಳ್ತಾರೆ. ಆಮೇಲೆ ಯಾಮ ದೇವತೆಗಳು ಅದೇ ಹೇಳ್ತಾರೆ, ತುಸಿತ ದೇವತೆಗಳು ಅದೇ ಹೇಳ್ತಾರೆ. ಅದಾದ್ಮೇಲೆ ನಿಮ್ಮನಾರತಿ ದೇವತೆಗಳು, ಪರನಿಮಿತ್ತಾವಸವತ್ತಿ, ಬ್ರಹ್ಮ ಪಾರಿಸಜ್ಜ, ಬ್ರಹ್ಮ ಪುರೋಹಿತ, ಬ್ರಹ್ಮ ಮಹಾಬ್ರಹ್ಮ, ಸುದಸ್ಸಿ, ವೇಯಪಾಲ, ಕಣ್ಣಿಟ, ಹೀಗೆ ಎಷ್ಟೋ ಲೋಕಗಳು, ಅಸನ್ನಸತ್ತ, ಈ ತರ ದೇವತೆಗಳೆಲ್ಲರೂ ಇದೇ ಮಾತನ್ನ ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ ಬೇರೆ ಯಾರು ಮಾಡಲಾಗದಂತ ಸಾಧನೆಯನ್ನ ಸಂಬೋಧಿಯನ್ನ ಭಗವಾನ್ ಬುದ್ಧರು ಪಡೆದಿದ್ದಾರೆ ಅಂತೇಳಿ ಎಲ್ಲರೂ ಸಂತೋಷದಿಂದ ಉದ್ಗಾರ ಮಾಡಿ ಭಗವಾನ್ ಬುದ್ಧರಿಗೆ ನಮನಗಳನ್ನು ಸಲ್ಲಿಸ್ತಾರೆ. ಅದನ್ನ ಹೇಳಿದ ನಂತರ ಕೊನೆಯ ಸಂದರ್ಭದಲ್ಲಿ ಭಗವಾನ್ ಬುದ್ಧರ ಉಪದೇಶವನ್ನ ಕೇಳ್ತಾ 5 ಜನದಲ್ಲಿ ಕೊಂಡಣ್ಯ ಯಾರು ಅಂತಂದ್ರೆ, ಭಗವಾನ್ ಬುದ್ಧರು ಹುಟ್ಟಿದಂತ ಸಂದರ್ಭದಲ್ಲಿ ಅಸಿತ ಮುನಿ ಅನ್ನೋರು ಬಂದು ಭಗವಾನ್ ಬುದ್ಧರು ಹುಟ್ಟಿದಂತ ಸಂದರ್ಭದಲ್ಲಿ ಅವರ ದೇಹದ ರಚನೆಯನ್ನ ನೋಡಿ ಅವ್ರಿಗೆ ಹೇಳ್ತಾರೆ, ಈ ಮಗು ಸನ್ಯಾಸಿ ಆಗ್ಬೋದು ಅಥವಾ ಚಕ್ರವರ್ತಿ ಆಗ್ಬೋದು. ಅದಾದ ನಂತರ 7 ಜನ ಸನ್ಯಾಸಿಗಳು ಬಂದಿರ್ತಾರೆ. ಅದರಲ್ಲಿ ಕೊನೆಯವರು ಕೊಂಡಣ್ಣ ಅಂತೇಳಿ ಅವರು ನೇರವಾಗಿ ಹೇಳ್ತಾರೆ. ಈ 7 ಜನದಲ್ಲಿ 6 ಜನ ಹೇಳಿರ್ತಾರೆ, ಇಲ್ಲ ಸನ್ಯಾಸಿ ಆಗ್ಬೋದು, ಅಲ್ಲ ಬುದ್ಧ ಆಗ್ಬೋದು, ಇಲ್ಲ ಚಕ್ರವರ್ತಿ ಆಗ್ಬೋದು. ಆದ್ರೆ ಕೊಂಡಣ್ಣ ಮಾತ್ರ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ಇವರು ಚಕ್ರವರ್ತಿ ಆಗಲ್ಲ, ರಾಜ ಆಗಲ್ಲ, ಇವರು ಬುದ್ಧರೇ ಆಗೋದು, ಇಡೀ ಜಗತ್ತಿಗೆ ಗುರುಗಳಾಗ್ತಾರೆ ಅಂತ ಹೇಳ್ತಾರೆ. ಆ ಕೊಂಡಣ್ಯರೇ ಈ ಪಂಚಭಾಗ್ಯ ಬಿಕ್ಕದಲ್ಲಿ ಆ ಸಂಘದಲ್ಲಿ ಇದ್ದಂತ ಕೊಂಡಣ್ಯರು ಅವರೇ ಆಗಿರ್ತಾರೆ. ಅಂದ್ರೆ ಇವರೆಲ್ಲರೂ ಭಗವಾನ್ ಬುದ್ಧರಿಗಿಂತನೂ ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಾರೆ, ಹಿರಿಯರು. ಆದ್ರೆ ಭಗವಾನ್ ಬುದ್ಧರ ಅವರ ಪಡೆದಂತ ಜ್ಞಾನವನ್ನ ಅವರೆಲ್ಲರೂ ಕೇಳಿ 5 ಜನದಲ್ಲಿ ಕೊಂಡಣ್ಯರಿಗೆ ಜ್ಞಾನೋದಯವಾಗುತ್ತೆ. ಆವಾಗ ಅವರನ್ನ ಅಣ್ಣ ಕೊಂಡಣ್ಯ ಅಂತೇಳಿ ಕರೆಯಲಾಯಿತು ಅಂತೇಳಿ ಅವರು ಭಗವಾನ್ ಬುದ್ಧರಿಗೆ ಹೇಳಿದ್ರು. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ ಅನಾವರಣ ಜ್ಞಾನ ಅಂತೇಳಿ ಅವ್ರಿಗೆ ಇರುತ್ತೆ. ಯಾರ್ಯಾರಲ್ಲಿ ಎಷ್ಟೆಷ್ಟು ಪ್ರಗತಿಯನ್ನ ಸಾಧಿಸಿದ್ದಾರೆ ಅಂತ ನೋಡುವಂತ ಶಕ್ತಿಗಳಿತ್ತು ಅವರಿಗೆ. ಯಾರಲ್ಲಿ ಏನೇನು ಆಲೋಚನೆ ಮಾಡುವಂತ ಶಕ್ತಿ ಇದೆ, ಸ್ಪಿರಿಚುವಲ್ ಫ್ಯಾಕಲ್ಟಿ ಅಂತ ಕರೀತಾರೆ. ಈಗ ಯಾರನ್ನಾರು ನೋಡಿದ್ರೆ ಬುದ್ಧರಿಗೆ ಇವ್ರಿಗೆ ಈ ರೀತಿ ಉಪದೇಶ ಹೇಳಿದ್ರೆ ಈ ವಿಷಯ ಹೇಳಿದ್ರೆ ಜ್ಞಾನೋದಯ ಆಗುತ್ತೆ. ಆಮೇಲೆ ಅವರಿಗೆ ಆಗ್ಲೇ ಹೇಳಿದ್ನಲ್ಲ 73 ರೀತಿಯ ಜ್ಞಾನಗಳಿತ್ತು ಅಂತ. ಆ 73 ರೀತಿಯ ಜ್ಞಾನ ಈಗ ಯಾರಲ್ಲೂ ನೋಡಿಲ್ಲ. ನಾನು ಯಾವರಲ್ಲೂ ಈ ಜ್ಞಾನಗಳನ್ನ ನೋಡಿಲ್ಲ. ಅದರಲ್ಲಿ ನಾನು ಸುಮಾರು ಬಾರಿ ಹೇಳಿದ್ದೀನಿ, ಮಹಾಕರುಣಾ ಸಮಾಪತ್ತಿ ಅಂತ ಹೇಳಿ. ಅದರಲ್ಲಿ ಎಲ್ಲ ಜೀವಿಗಳ ಮನಸ್ಸನ್ನ ಅರ್ಥಕೊಂಡು ಅವರು ಇಂಥವ್ರು ಇದೇ ಹೇಳ್ಬೇಕು ಅಂತೇಳಿ ಅವ್ರು ಕಂಡ್ಕೊಳ್ತಾ ಇಲ್ಲ. ಆ ಶಕ್ತಿಯ ಮೂಲಕ ಅದು ಯಾರಿಗೂ ಇರ್ಲಿಲ್ಲ. ಆಗ್ಲೇ ಮತ್ತೆ ಹೇಳಿದ್ರೆ ಯಮಕ ಪಟಿಹಾರ್ಯ, ಅದು ಭಗವಾನ್ ಬುದ್ಧರಿಗೆ ಸೀಮಿತವಾಗಿರುವಂತದ್ದು. ಆಮೇಲೆ ಚುತುಪಪಾತ ಜ್ಞಾನ, ಯಾವ ವ್ಯಕ್ತಿ ಸತ್ತ ನಂತರ ಎಲ್ಲಿ ಹೋಗ್ಬಿಡ್ತಾರೆ, ಹಿಂದೆ ಎಲ್ಲಿ ಹುಟ್ಟಿದ್ರು ಅಂತ ಹೇಳುವಂಥದ್ದು. ಆಮೇಲೆ ಹೀಗೆ ಸುಮಾರು 73 ರೀತಿಯ ಜ್ಞಾನಗಳು ಅವರಿಗೆ ಸೀಮಿತವಾಗಿತ್ತು. ಅದರಲ್ಲಿ ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅವರು ಉಪದೇಶ ಮಾಡ್ತಾರೆ. ಈ ಪಂಚವರ್ಗೀಯ ಬಿಕ್ಕುಗಳಿಗೂ ಅವರು ಅದನ್ನೇ ನೋಡ್ತಾರೆ. ಈ 5 ಜನಕ್ಕೆ ನಾನು ಉಪದೇಶ ಮಾಡಿದ್ರೆ ಜ್ಞಾನೋದಯ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅವರು ಬುದ್ಧಗಯದಿಂದ ಸಾರನಾಥಕ್ಕೆ ನಡ್ಕೊಂಡು ಬಂದು ಅಲ್ಲಿ ಪಂಚವರ್ಗೀಯ ಬಿಕ್ಕುಗಳಿಗೆ ಈ ನಮ್ಮ ಚಕ್ಕಪವರ್ತನ ಸುತ್ತ ಅನ್ನುವಂತ ಉಪದೇಶ ಮಾಡ್ತಾರೆ. ನಂತರ ಅದಾದ್ಮೇಲೆ ಆಗ್ಲೇ ಮತ್ತೆ ಹೇಳಿದ್ರು, ಆ ದಿನದಲ್ಲಿ ಬಹಳ ವಿಶೇಷವಾದದ್ದು, ಭಗವಾನ್ ಬುದ್ಧರು ಮನಸ್ಸಿನ ರೂಪದಲ್ಲಿ ಮಹಾಮಾಯೆ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದ ದಿನ, ಅವರು ಅರಮನೆಯನ್ನ ಬಿಟ್ಟದ ದಿನ, ಜ್ಞಾನೋದಯ ಪಡೆದ ನಂತರ ಅವರು ಕಪಿಲವಸ್ತಿಗೆ ಬಂದಂತ ದಿನ, ಸಂಘವನ್ನ ಸ್ಥಾಪನೆ ಮಾಡಿದ್ದು. ಆಮೇಲೆ ಅವರು ಅನೋಮ ನದಿ ಹತ್ರ ಬಂದು ತಲೆ ಕೂದಲನ್ನ ತೆಗೆಸ್ಕೊಂಡು ಅವರೇ ತೆಗೆದಂತ ದಿನ. ಇವೆಲ್ಲವೂ ಬಹಳ ವಿಶೇಷವಾದ ದಿನ. ಕ್ರಿಸ್ತಪೂರ್ವ 588 ಇದೇ ದಿನ ಜ್ಞಾನೋದಯ ಆಗಿದ್ದು. ಕ್ರಿಸ್ತಪೂರ್ವ 588ರಲ್ಲಿ ಅದಾದ 60 ದಿನಕ್ಕೆ ಇದೇ ದಿನ ಕ್ರಿಸ್ತಪೂರ್ವ 588ರಲ್ಲಿ ಭಗವಾನ್ ಬುದ್ಧರು ಸಾರನಾಥದಲ್ಲಿ ಧಮ್ಮಚಕ್ಕಪವರ್ತನ ಸುತ್ತವನ್ನ ಹೇಳಿ ಜ್ಞಾನೋದಯದ ಮಾರ್ಗವನ್ನ ತೋರಿಸಿದಂತ ದಿನ. ಅಂದ್ರೆ ಧಮ್ಮ ಚಕ್ರವನ್ನ ಪ್ರಾರಂಭ ಮಾಡಿದ ದಿನ, ಉರುಳಿಸಿ ಬಿಟ್ಟಂತ ದಿನ. ಅದಿನ್ನೂ ಉರುಳ್ತಾನೆ ಇದೆ, ಮುಂದುವರಿತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ, ಎಲ್ಲರಿಗೂ ತಲುಪ್ತಾ ಇದೆ ಅಂತ ಹೇಳ್ತಾ ಟೈಮ್ ಎಷ್ಟಾಗಿದೆ? 8:40. ಇನ್ನೊಂದು 10 ನಿಮಿಷ ಸಮಯ ತಗೊಳ್ತೀನಿ ನಾನು. ಇಷ್ಟು ಈಗಾಗಲೇ ಸಾಕಷ್ಟು ವಿಷಯ ತಿಳಿದಿದೆ. ಎಲ್ಲ ವರ್ಷ ನೀವು ಇದನ್ನು ಕೇಳ್ತಾನೆ ಇರ್ತೀರಿ. ಒಂದು 10 ನಿಮಿಷಗಳ ಕಾಲ ಏನಾದರೂ ಪ್ರಶ್ನೆಗಳಿದ್ರೆ, ಎನಿ ಕ್ವಶನ್ಸ್?
ಧ್ಯಾನದ ಬಗ್ಗೆ, ಬುದ್ಧರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳೋದಕ್ಕೆ ಪ್ರಯತ್ನ ಕೇಳಿ. ಸರ್, ಏನ್ ಕೈ ಎತ್ತಾ ಇದ್ರಿ ಹಿಂದೆ? ಕ್ವಶನ್ಸ್ ಇದ್ರೆ ಕೇಳಿ. ಧಮ್ಮಚಕ್ರ ಪ್ರವರ್ತನ ದಿನದ ಒಂದು ಸಾರಾಂಶ ಎಲ್ಲರಿಗೂ ಗೊತ್ತಾಗಿದೆ. ಈಗ ಬೆಸ್ಟ್ ಸಂಸ್ಥೆ ಬಿಟ್ಟು ಬೆಸ್ಟ್ ಸಂಸ್ಥೆ ಮಾತ್ರ ಹೋಗ್ತದೆ. ಯಾಕಂದ್ರೆ ಬೇರೆಯವರೇ ಬರ್ಬೇಕಾದ್ರೆ ಬುದ್ಧ ಭಗವಾನರು ಎಷ್ಟು ಕೈಂಡ್ಸ್ ಆಫ್ ಮೆಡಿಟೇಷನ್ ಅನ್ನು ಮಾಡ್ತಾ ಇದ್ರು, ಯಾವ್ಯಾವ ಮೆಡಿಟೇಷನ್ ಅಲ್ಲಿ ಏನ್ ಲಾಭಗಳಿದೆ ಸರ್? ಇದು ಬಹಳ ಬಹಳ ದೊಡ್ಡ ಸರಳವಾದ ಪ್ರಶ್ನೆ, ಬಹಳ ಕ್ಲಿಷ್ಟಕರ ಉತ್ತರ. ಯಾಕೆಂದ್ರೆ ಭಗವಾನ್ ಬುದ್ಧರು ಮನುಷ್ಯರ ಗುಣಕ್ಕೆ ತಕ್ಕಂತೆ ಅವರು ಧ್ಯಾನದ ವಿಷಯವನ್ನ ಹೇಳ್ಕೊಡ್ತಾ ಇದ್ರು. 40 ರೀತಿಯ ಧ್ಯಾನಗಳನ್ನ ಅವ್ರು ಹೇಳ್ಕೊಟ್ಟಿದ್ರು. ಅವರ ಜೀವಿತಾವಧಿಯಲ್ಲಿ 40 ರೀತಿಯ ಧ್ಯಾನದ ಬಗ್ಗೆನೂ ಉಲ್ಲೇಖ ಇದೆ. ಎಲ್ಲದೂ ಕೂಡ ಬಹಳ ಡೀಟೇಲ್ ಇದೆ. ಈ ಉದಾಹರಣೆಗೆ, ಯಾರಿಗೆ ಹೆಚ್ಚು ಕೋಪ ಬರ್ತಾ ಇರುತ್ತೆ ಅವ್ರಿಗೆ ಮೆತ್ತ ಭಾವನ, ಯಾರಿಗೆ ಜಾಸ್ತಿ ದ್ವೇಷ ಇರುತ್ತೆ ಅವ್ರಿಗೆ ಕರುಣಾ ಭಾವನ, ಯಾರಿಗೆ ಹೊಟ್ಟೆ ಕಿಚ್ಚು ಮತ್ಸರ ಇರುತ್ತೆ ಅಂತವರಿಗೆ ಮುದಿತಾ ಭಾವನ, ಮತ್ತೆ ತುಂಬಾ ಅಡ್ವಾನ್ಸ್ ಆಗಿರೋರಿಗೆ ವಿಪಸ್ಸನ ಧ್ಯಾನಗಳನ್ನ, ನಂತರ ತುಂಬಾ ದೇಹದಲ್ಲಿ ಚಪಲಗಳು ಜಾಸ್ತಿ ಇದ್ರೆ ಕಸಿನ ಭಾವನೆಗಳು, ಅಶುಭ ಭಾವನೆಗಳು, ಕಾಯಗತ ಸತಿ, ಆನಪಾನ ಸತಿ, ಹೀಗೆ ಸಾಕಷ್ಟು ವಿಷಯಗಳನ್ನ, ಸಾಕಷ್ಟು ಧ್ಯಾನವನ್ನ ಹೇಳ್ತಾರೆ. ಅದರಲ್ಲಿ ಕೆಲವು ಧ್ಯಾನಗಳು ನಿಮಗೆ ಅತೀಂದ್ರಿಯ ಶಕ್ತಿಯನ್ನ ಕೊಡೋದರ ಜೊತೆಗೆ ಜ್ಞಾನೋದಯಕ್ಕೆ ಕಡೆಗೆ ಕರ್ಕೊಂಡು ಹೋಗ್ತದೆ. ಉದಾಹರಣೆಗೆ ಆನಪಾನ ಸತಿ, ಕಾಯಗತ ಸತಿ, ಉದ್ದಾನ ಸತಿ, ಧರ್ಮಾನ ಸತಿ, ಸಂಗಾನ ಸತಿ, ಇವೆಲ್ಲ ಇದಾವಲ್ಲ, ಇವೆಲ್ಲವೂ ನಿಮ್ಗೆ ಧ್ಯಾನಗಳ ಮೂಲಕ ಅತೀಂದ್ರಿಯ ಶಕ್ತಿಯನ್ನ ಬೆಳೆಸ್ಕೊಳ್ಳೋಕೆ ಸಹಕಾರಿಯಾಗ್ತಾ ಜ್ಞಾನೋದಯನ ಪಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಮೆತ್ತ ಭಾವನ ಮತ್ತು ವಿಪಸ್ಸನ ಧ್ಯಾನಗಳು ನಿಮ್ಗೆ ಅತೀಂದ್ರಿಯ ಶಕ್ತಿಯನ್ನು ಕೊಡೋದಿಲ್ಲ, ಅದು ನೇರವಾಗಿ ಜ್ಞಾನೋದಯದ ಕಡೆಗೆ ತೆಗೆದುಕೊಳ್ಬೇಕು. ಇದು ಎಲ್ಲರೂ ಒಂದೇ ರೀತಿ ಧ್ಯಾನ ಮಾಡ್ಬೇಕು ಅಂತೇನಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಮನಸ್ಥಿತಿ ಇರುತ್ತೆ ಅದಕ್ಕೆ ತಕ್ಕಾಗಿ ನೀವು ಧ್ಯಾನವನ್ನ ಮಾಡಬೇಕು. ಮತ್ತೆ